ಬಹಳ ಖುಷಿ ಅನ್ನಿಸ್ತು. ಮೊದ್ಲಿಗೆ ಕರ್ನಾಟಕ ಟಿವಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಒಂದು ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ಅಂತದ್ರಲ್ಲಿ ಈ ತರದ ಒಂದು ಸಂಭ್ರಮ ಆಚರಣೆ ಮಾಡಿರತಕ್ಕಂಥದ್ದು, ಮತ್ತೆ ಕರುನಾಡ ಸುಧಾರಕರು ಅಂತ ಆಕ್ಚುಲಿ ಎಲ್ಲಾ ಸಾಧಕರುಗಳನ್ನು ಅವರ ಬಗ್ಗೆ ಇರತಕ್ಕಂಥದ್ದು ಒಂದು ಇಡೀ ಒಂದು ಕರ್ನಾಟಕದ ಸಮಗ್ರ ಚಿತ್ರಣವನ್ನೇ ನೋಡ್ದಂಗ್ ಆಯ್ತು. ಯಾಕಂತಂದ್ರೆ ಅಷ್ಟು ಸುದೀರ್ಘವಾದಂತ ಒಂದು ರಿಸರ್ಚ್ ನ ಮಾಡಿ ತಗೊಬಂದಂಗಿದೆ. ಅಂಡ್ ಬಹಳ ಖುಷಿ ಅನ್ನಿಸ್ತು. ಈ ತರ ಸಾಧಕರು ಸುಧಾರಕರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಕನ್ನಡಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಕೊಡುವಂತಾಗ್ಲಿ ಅಂತ ನನ್ನ ಕಡೆಯಿಂದ ಕೇಳ್ತೀನಿ. ಅಂಡ್ ಧನ್ಯವಾದ ಕರ್ನಾಟಕ ಟಿವಿಗೆ. ಏನಂದ್ರೆ ನೀವು ಕೊಡುಗೆಗಳನ್ನ ಕೊಡ್ಲಿ ಅಂತ ಹೇಳಿದ್ರಿ. ಸೊ ಇತ್ತೀಚಿನ ಯುವ ಪೀಳಿಗೆಗೆ ಎಲ್ಲೋ ಕನ್ನಡ ಪ್ರೇಮ ಸ್ವಲ್ಪ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಅನಿಸ್ತಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು, ಯಾಕಂತಂದ್ರೆ ಈಗಿನ ಒಂದು ಕಾಲಮಾನವನ್ನ ನೋಡೋದಾದ್ರೆ ಬೆಂಗಳೂರಿನಲ್ಲೇನೆ ಕನ್ನಡಿಗರ ಸಂಖ್ಯೆ ಕಮ್ಮಿ ಇದೆ, ಹಾಗೂ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ನೋಡಿದ್ರು ಕನ್ನಡ ಪ್ರೇಮ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ನವೆಂಬರ್ ತಿಂಗಳು ಬಂದಾಗ ಮಾತ್ರ ನಾವು ಕನ್ನಡ ಪ್ರೇಮವನ್ನ ತೋರಿಸ್ತೀವಿ. ಅದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಧರ್ಮ, ಭಾಷೆ, ನೆಲ, ಜಲ ಈ ತರದ ಒಂದು ವಿಚಾರ ಬಂದಾಗ ಕನ್ನಡವನ್ನ ಯಾವಾಗ್ಲೂ ಕೂಡ ಹೆಚ್ಚಿನ ಒಂದು ಸ್ಥಾನಮಾನ, ಗೌರವ ಕನ್ನಡಕ್ಕೆ ಏನ್ ಸಿಗಬೇಕು ಅದು ಯಾವಾಗ ಸಿಗುತ್ತೆ ಅಂದ್ರೆ ನಾವು ಭಾಷೆನ ಹೆಚ್ಚೆಚ್ಚು ಬಳಸಿದಾಗ್ಲೇನೆ ಸಿಗೋ ಅಂತದ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಕನ್ನಡಿಗನಾಗಿ ಕನ್ನಡಿಗರಿಗೆ ಕನ್ನಡವನ್ನ ಹೆಚ್ಚು ಬಳಸಿ ಅಂತ ಕೇಳ್ಕೊಳ್ಳೋ ಅಂತ ಸನ್ನಿವೇಶದಲ್ಲಿ ಇವತ್ತು ನಾವ್ ಇದೀವಿ, ಎಸ್ಪೆಷಲಿ ಅಂದ್ರೆ ಬೆಂಗಳೂರಲ್ಲಿ. ಸೊ ಅದರಿಂದಾಗಿ ಎಲ್ಲಾ ತಿಂಗಳುಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ನಡೆಯುವಂತಾಗ್ಲಿ, ಕನ್ನಡ ನಮ್ಮ ಮನೆ ಮನದಲ್ಲಿ ಸದಾ ಜಾಗೃತವಾಗಿರ್ಲಿ, ಅಂಡ್ ಕನ್ನಡದ ಸಂಭ್ರಮ ಸದಾ ಮೊಳಗ್ತಾ ಇರ್ಲಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.